ಬೆಂಗಳೂರಿನಲ್ಲಿ ಮಧ್ಯರಾತ್ರಿ ಪೊಲೀಸರಿಂದ ಫೈರಿಂಗ್ ಆಗಿದೆ. ಹಲ್ಲೆಗೆ ಯತ್ನಿಸಿದ ಜಿಶಾನ್ ಕಾಲಿಗೆ ಗುಂಡು ಹಾರಿಸಲಾಗಿರುವಂತೆ ಬೆಂಗಳೂರಿನಲ್ಲಿ ಮಧ್ಯರಾತ್ರಿ ಮಾರಕಾಸ್ತ್ರ ಹಿಡಿದು ಓಡಾಟ ನಡೆಸಿರುವಂತಹ ವ್ಯಕ್ತಿ ಸೋಮಸಂದ್ರ ಪಾಳ್ಯದಲ್ಲಿ ಓಡಾಡುತ್ತಿದ್ದ ಆಸಾಮಿ. ಸೋಮಸಂದ್ರ ಪಾಳ್ಯದಲ್ಲಿ ಓಡಾಡುತ್ತಿದ್ದ ಆಸಾಮಿ ಮಾಹಿತಿ ಪಡೆದು ಸ್ಥಳಕ್ಕೆ ಹೋಗಿದ್ದಾರೆ ಪೊಲೀಸರು. ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಅರೆಸ್ಟ್ ಮಾಡ್ಲಿಕ್ಕೆ ಪೊಲೀಸ್ ಹೋಗಿದ್ದಾರಲ್ಲ, ಆಗ ಪೊಲೀಸ್ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಬಂಡೆಪಾಳ್ಯ ಪೊಲೀಸ್ ಠಾಣೆಯ PSI ಸಚಿನ್ ಮೇಲೆ ಹಲ್ಲೆಯನ್ನ ಮಾಡಲಾಗಿರುವಂತದ್ದು. ಈ ವೇಳೆ ಆರೋಪಿ ಕಾಲಿಗೆ ಗುಂಡು ಹೊಡೆದಿದ್ದಾರೆ ಕಾಕಿ. ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಆರೋಪಿ ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದಾರೆ. ಬೆಂಗಳೂರಿನಲ್ಲಿ ಮಧ್ಯರಾತ್ರಿ ಪೊಲೀಸರಿಂದ ಫೈರಿಂಗ್ ಆಗಿದೆ. ಇನ್ನು ಹಲ್ಲೆಗೆ ಯತ್ನಿಸಿದ ಜಿಶಾನ್ ಕಾಲಿಗೆ ಗುಂಡನ್ನ ಹಾರಿಸಲಾಗಿದೆ. ಬೆಂಗಳೂರಿನಲ್ಲಿ ಮಧ್ಯರಾತ್ರಿ ಮಾರಕಾಸ್ತ್ರ ಹಿಡಿದು ಓಡಾಟವನ್ನ ನಡೆಸುವಂತಹ ಸಂದರ್ಭದಲ್ಲಿ ಇದೇನು ಸೋಮಸಂದ್ರ ಪಾಳ್ಯದಲ್ಲಿ ಓಡಾಡ್ತಿದ್ದ ಆಯ್ತಾ ಆಸಾಮಿ ಮಾರಕಾಸ್ತ್ರಗಳನ್ನ ಹಿಡಿದುಕೊಂಡು. ಹೀಗಾಗಿ ಈ ಮಾಹಿತಿಯನ್ನ ಪಡೆದುಕೊಂಡಿರುವಂತಹ ಪೊಲೀಸರು ಆ ಸ್ಥಳಕ್ಕೆ ಹೋಗಿದ್ದಾರೆ. ಅಲ್ಲಿ ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸ್ ಮೇಲೆಯೇ ಆತ ಹಲ್ಲೆಯನ್ನ ಮಾಡಿದ್ದಾನೆ. ಬಂಡೆಪಾಳ್ಯ ಪೊಲೀಸ್ ಠಾಣೆಯ PSI ಸಚಿನ್ ಏನಿದ್ದಾರೆ ಅವರ ಮೇಲೆ ಹಲ್ಲೆಗೆ ಯತ್ನ ಮಾಡಿದ್ದಾನೆ ಆತ. ಈ ವೇಳೆ ಆರೋಪಿ ಕಾಲಿಗೆ ಗುಂಡನ್ನ ಹಾರಿಸಿದ್ದಾರೆ ಕಾಕಿ. ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಈಗ ಆರೋಪಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾನೆ. ಅರೆಸ್ಟ್ ಮಾಡಲು ಹೋಗಿರುವಂತಹ ಸಂದರ್ಭದಲ್ಲಿ ಪೊಲೀಸ್ ಮೇಲೆ ಹಲ್ಲೆಯನ್ನ ಮಾಡಿದ್ದಾನೆ. ಬಂಡೆಪಾಳ್ಯ ಪೊಲೀಸ್ ಠಾಣೆಯ PSI ಸಚಿನ್ ಏನಿದ್ದಾರೆ ಅವರ ಮೇಲೆ ಹಲ್ಲೆ ಯತ್ನ ನಡೆದಿರುವಂತದ್ದು. ಮಾರಕಾಸ್ತ್ರಗಳನ್ನ ಹಿಡಿದು ಮಧ್ಯರಾತ್ರಿ ಓಡಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ವಿಚಾರವನ್ನ ತಿಳಿದಂತಹ ಪೊಲೀಸರು ಏನಿದ್ದಾರೆ ಸಾಮಾನ್ಯವಾಗಿ ಆತನನ್ನ ಅರೆಸ್ಟ್ ಮಾಡಲು ಹೋಗಿದ್ದಾರೆ. ಆಗ ಆತ ಪೊಲೀಸ್ ಮೇಲೆ ಹಲ್ಲೆಯನ್ನ ಮಾಡುವಂತ ಪ್ರಯತ್ನ ಮಾಡಿರುವಂತದ್ದು. ಪೊಲೀಸ್ ಸಿಬ್ಬಂದಿ ಸಂದೀಪ್ ಅವರ ಮೇಲೆ ಹಲ್ಲೆಗೆ ಯತ್ನವನ್ನ ಮಾಡಿದ್ದಾನೆ. ಇನ್ನು ಆ ಆರೋಪಿಗೆ ಆ ಸಂದರ್ಭದಲ್ಲಿ ಕಾಲಿಗೆ ಗುಂಡು ಹೊಡೆದಿದ್ದಾರೆ ಕಾಕಿ. ನಂತರ ಆ ಆರೋಪಿಯನ್ನ ಸಂಜಯ್ ಗಾಂಧಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಜನರಿಗೆ ಪೊಲೀಸ್ ಅಂದ್ರೆ ಭಯನೇ ಇಲ್ಲ ಅಂತ ಅನ್ಸುತ್ತೆ. ಯಾಕಂತಂದ್ರೆ ನಿನ್ನೆ ಅಷ್ಟೇ ಒಂದು ಕೇಸ್ ನೋಡಿದ್ವಿ ನಾವು. ಪೊಲೀಸ್ ಪೇದೆಯ ಒಂದು ಗರ್ಭಿಣಿ ಮಹಿಳೆಯ ಮೇಲೆ ರಾತ್ರೋರಾತ್ರಿ ಒಬ್ಬಾತ ಆಸಾಮಿ ಬಂದ್ಬಿಟ್ಟು ಹಲ್ಲೆಯನ್ನ ಮಾಡ್ತಾನೆ. ಅದೇ ರೀತಿ ಇವತ್ತು ಕೂಡ ನಡೆದಿರುವಂಥದ್ದು. ಇನ್ನು ನಿನ್ನೆ